ಎಲ್ಲರಿಗೂ ನಮಸ್ಕಾರ ರೀ. ನಾವಿಲ್ಲಿ ಚಿಕ್ಕೋಡಿ ತಾಲೂಕು ಕಾಡಾಪುರ ಗ್ರಾಮಕ್ಕೆ ಬಂದಿದ್ದೇವೆ ರೀ. ನಮ್ಮ ಡಿಸ್ಟ್ರಿಬ್ಯೂಟರ್ ಇವರ ಡಾಕ್ಟರ್ ಪರಶುರಾಮ್ ಸರ್ ತಂದ ಅವ್ರ ಸ್ವಂತ ಹೊಲಕ್ಕೆ ನಮ್ದು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಇಂಡಿಯಾ ಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ ರೀ. ಇಂಡಿಯಾ ಗ್ರೋ ಪ್ರಾಡಕ್ಟ್ ಕಂಪ್ನಿ ಪ್ರಾಡಕ್ಟ್ನೆಲ್ಲ ಯೂಸ್ ಮಾಡಿದ್ದಾರೆ ರೀ. ಅವ್ರದ್ದು ಯಾವ ರೀತಿ ರಿಸಲ್ಟ್ ಬಂದಿದ್ದಾರೆ ಅವ್ರ ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡ್ಕೋತಾರೆ ರೀ. ಡಾಕ್ಟರ್ ಪರಶುರಾಮ್ ಸರ್, ಇದು ಎಷ್ಟು ತಿಂಗ್ಳದ ಕಬ್ಬು ಐತ್ರಿ ಸರ್? ಇದು 4 ಮಂತ್ಸ್ ಕಬ್ಬು ಐತ್ರಿ. 4 ತಿಂಗಳ ಕಬ್ಬು ಐತಿ ಸರ್. 5 ತಿಂಗಳ ಕಬ್ಬು ರೀ. ಹಾಂ ರೀ ಸರ್. ಸೊ ಇದು ಕಂಪೇರ್ ಮಾಡಿದ್ರೆ ಎಲ್ಲ ಕಬ್ಬಿಗೆ ಆಜುಬಾಜು ಇಲ್ಲಿ ಕಬ್ಬು ಇದಾವೆ ರೀ. ಹಾಂ ಸರ್. ಅವರೆಲ್ಲರೂ ಬಂದ ಕೇಳ್ತಾರೆ ಏನೇನು ಹಾಕಿದ್ರಿ ಅಂತೇಳಿ. ಹಾಂ ಸರ್. ಹಾಂ ಸರ್. ನಾವು ನಮ್ಮ ಭೂ ಅಸ್ತ್ರ ಗ್ರೋ ಮ್ಯಾಜಿಕ್ ಸ್ಪ್ರೇ. ಹಾಂ ಸರ್. ಹಾಂ ಸರ್. 2 ಪ್ಯಾಕೆಟ್ ಅಷ್ಟು ಹಾಕಿದ್ವಿ, ಅರ್ಧ ಎಕರೆಗೆ ಸರ್. ಹಾಂ ಸರ್. ಹಾಂ ಸರ್. ಹರಗುತ್ನಾಗ ಒಂದು ಹಾಕಿದ್ವಿ ಮತ್ತು ಲಾವಣಿ ಮಾಡ್ತಾಗ ಒಂದು ಹಾಕಿದ್ವಿ. ಎಸ್ ಸರ್. ಎಸ್ ಸರ್. ಜನ ಬಂದೆಲ್ಲ ಕೇಳ್ತಾ ಇದ್ರಿ ಈ ಥರ ಕಬ್ಬು ಆಯಿತು, ಈ ಏರಿಯಾದಾಗ ಎಲ್ಲೂ ಕಬ್ಬಿಲ್ಲ, ಇದು ಆಜುಬಾಜು ಕಬ್ಬು ಇದಾವೆ ಸರ್. ಹಾಂ ಸರ್. ಹಾಂ ಸರ್. ವಿಡಿಯೋ ಮಾಡ್ಕೋಬೋದು ರೀ. ಎಸ್ ಸರ್. ಯಾವುದೂ ಬೆಳೆದಿಲ್ಲ ರೀ. ಹಾಂ ಸರ್. ಈ ಕಬ್ಬು ಬಂದವ್ರು ಎಲ್ಲ ನೋಡ್ಕೊಂಟಾರ್ರಿ. ಹಾಂ ಸರ್. ಒಳಗೆ ನೋಡಿ ಬರತ್ತಾರ ಅವ್ರು, ಒಳಗೇನು ಹಾಕ್ಯಾರು ಹೊರಗೇನು ಹಾಕ್ಯಾರು. ಹಾಂ ಸರ್. ಕೊಟ್ಟಿಗೆ ಗೊಬ್ಬರ ಮತ್ತು ನಮ್ಮ ಗೊಬ್ಬರ ಬಿಟ್ಟರೆ ರಾಸಾಯನಿಕ ಗೊಬ್ಬರ ಯೂರಿಯಾ ಸಕಟ್ ಹಾಕಿಲ್ರಿ. ಹಾಕಿಲ್ರಿ. ಇಷ್ಟ ಮತ್ತು ಖುಷಿಯಾಗಿ ಎಲ್ಲರೂ ಹೇಳ್ತಾರೆ. ಹಾಂ ಸರ್. ಹಾಂ ಸರ್. ಇದ್ರಾಗ ಮತ್ತೆ ನಾವು ಗೊಂಜಾಳ ಹಾಕಿದ್ವಿ. ಹಾಂ ಸರ್. ಮತ್ತೆ ಪುಂಡಿ ಪಲ್ಯ ಹಾಕಿದ್ವಿ, ಕೊತ್ತಂಬರಿ ಹಾಕಿದ್ವಿ. ಹಾಂ ಸರ್. ಅದೆಲ್ಲ ತಗೋದು ಈಗ ಆಲ್ಮೋಸ್ಟ್ ಎಲ್ಲ ಇದ್ರ ಖರ್ಚೆಲ್ಲ ತಗೋಕೊಟ್ಟಿದ್ದಾವೆ. ಎಸ್ ಸರ್. ಎಸ್ ಸರ್. ಗ್ರೋ ಮ್ಯಾಜಿಕ್ ಮತ್ತು ಭೂ ಅಸ್ತ್ರ ನಾ ಜಾಸ್ತಿ ಸ್ಪ್ರೇ ಮಾಡೋದು ಗ್ರೋ ಮ್ಯಾಜಿಕ್ ಮಾಡಿದ್ರಿ. ಹಾಂ ಮತ್ತು ಸರ್. ಭೂ ಅಸ್ತ್ರನ ನೆಲಕ್ಕೆ ಹಾಕಿನ್ರಿ. ಎಲ್ಲ ಹಾಕಿದ್ರಿ. ಗ್ರೋತ್ ಹೋದ ವರ್ಷಕ್ಕಿಂತನೂ ಈ ವರ್ಷ ಚಲೋ ಗ್ರೋತ್ ಐತ್ರಿ. ಇವಾರ ಭಾಳ ಗ್ರೋತ್ ಚಲೋ ಆಗಿದೆ. ಹಾಂ, ಈಗ ಸದ್ಯಕ್ಕೆ ರೈತರು, ಮುಂದಿನ ರೈತರಿಗೆ ನಮ್ಮ ಇಂಡಿಯಾ ಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡೋಕೆ ನಿಮ್ಮ ಕಡೆ ಅಂದ್ರೆ ಸಜೆಷನ್ ಏನು ರೀ? 100% ಸರ್. ನಮ್ಮ ನೆಲ ಉಳಿಸ್ಬೇಕಂದ್ರೆ ನಾವು ಗ್ರೋ ಮ್ಯಾಜಿಕ್ ಬೆಳೆಸಬೇಕು, ಗ್ರೋ ಮ್ಯಾಜಿಕ್ ಮತ್ತು ಭೂ ಅಸ್ತ್ರ ಹಾಕಬೇಕು. ಪ್ಲಸ್ ನಮಗೆ ಇಳುವರಿ ಹೆಚ್ಚು ಬರ್ಬೇಕಂದ್ರೂ ಭೂ ಅಸ್ತ್ರ ಹಾಕ್ಬೇಕಂತ ಹೇಳ್ತೇನೆ ರೀ. ಕಂಪಲ್ಸರಿ ಹಾಕಬೇಕು. ಬೇಕಾದ್ರೆ ಅವ್ರು ಬಂದು ವಿಸಿಟ್ ಮಾಡಿ ಅದು ನೋಡಿ ಹಾಕ್ಲಿ ಅಂತ ವಿಚಾರ. ಎಸ್ ಸರ್, ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಆಲ್ ಡಾಕ್ಟರ್ ಪರಶುರಾಮ್ ಸರ್ ಏನು ಹೇಳ್ತಾರಪ್ಪ ಅಂತಂದ್ರೆ, ನಮ್ಮ ಸ್ವಂತ ಹೊಲಕ್ಕೆ ಆಲ್ಮೋಸ್ಟ್ 4-5 ಬೆಳೆನ ತೆಗೆದೇನೆ. ಬಟ್ ಆದ್ರೂ ಆಲ್ಮೋಸ್ಟ್ ಆಲ್ ನಮ್ಮ ಕಬ್ಬಿನ ಇರುವಂಥ ಕಬ್ಬು ಭಾರಿ ಗ್ರೋತ್ ಬಂದೈತಿ ರೀ. ಆಮೇಲೆ ಎಲ್ಲ ಮರಿ ಜಾಸ್ತಿ ಹೊಡೆದವ, ಕಬ್ಬನೂ ದಬ್ಬ ಬಂದೈತಿ ಅಂತಂದ್ರೆ ಬೆಸ್ಟ್ ಫೀಡ್ಬ್ಯಾಕ್ ಹೇಳ್ತಾರೆ ರೀ. ಸೊ ಅದಕ್ಕೆ ನಮ್ಮ ಕಡೆ ಅಂದ್ರೆ ಏನು ಹೇಳ್ಬೇಕಪ್ಪ ಅಂತಂದ್ರೆ, ಆಲ್ಮೋಸ್ಟ್ ಆಲ್ ಎಲ್ಲ ಕೆಮಿಕಲ್ಸ್ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ತೀರಿ. ಕೆಮಿಕಲ್ ಪ್ರಾಡಕ್ಟ್ನ ಬಿಟ್ಟು ನಮ್ಮ ಇಂಡಿಯಾ ಗ್ರೋ ಪ್ರಾಡಕ್ಟ್ಸ್, ನೀವು ಅಗ್ರಿಕಲ್ಚರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದ ಈ ಥರ ನೀವು ಬೆಳೆ ನೋಡ್ಬೋದು ರೀ. ಈ ಥರ ನೋಡ್ರಿ ಎಷ್ಟು ಚಂದ ಗ್ರೋತ್ ಬಂದೈತೆ ನೋಡ್ರಿ. ಆಲ್ಮೋಸ್ಟ್ ಆಲ್ ಅಲ್ಲಿ ನೋಡ್ರಿ ಮರಿ ಎಷ್ಟು ಚಂದ ಉಳ್ದೈತೆ ನೋಡ್ರಿ. ಹಾಂ, ನೋಡ್ಬೋದು ಸರ್. ಈಗ ಆ ಗಣಿಕೆ ನೋಡ್ರಿ, ಎಷ್ಟು ಮಟ್ಟೆ ಬಂದವ್ರಿ, ಎಷ್ಟು ಹೈಟ್ ಗಣಿಕೆ ಬಂದವ್ ನೋಡ್ರಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ಎಲ್ಲ ರೀ. ಮತ್ತು ನೆಕ್ಸ್ಟ್ ಪ್ಲಾಟಿಗೆ ಆಲ್ಮೋಸ್ಟ್ ಅಲ್ಲಿ ಇದಕ್ಕೂ ಆಲ್ಮೋಸ್ಟ್ ಇದು ನಮ್ಮ ಪ್ಲಾಟ್ ಇದೆ. ನೆಕ್ಸ್ಟ್ ಹಾಂ ಸರ್. ಕಮ್ಮಿ ಬಿದ್ದಾವ್ರೀಗ. ಹಾಂ ಹಾಂ ಸರ್. ನೋಡ್ರಿ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ರೀ ನೀವು. ಇದಕ್ಕೆ ಡ್ರಿಂಚಿಂಗ್ ಮಾಡಿದಾರೆ ರೀ, ಸ್ಪ್ರೇ ಮಾಡಿದಾರೆ ರೀ. ಆಲ್ಮೋಸ್ಟ್ ಅಲ್ಲಿ MI ಸ್ಪ್ರೇ ರೀ, ಆಮೇಲೆ ಒಲಿಫ್ ಅದು ಮಾಡಿದಾರೆ ರೀ ಸ್ಪ್ರೇ ರೀ. ಯಾವ ಥರ ಮರಿ ಹೊಡೆದ ನೋಡ್ಬೋದು ರೀ ನೀವು ಇಲ್ಲಿ ಲೀಡರ್ ಸರ್. ಇದ್ರಾಗ ಮತ್ತೆ ನಾವು ಇದು ಹಾಕಿದ್ನಿ ಸರ್, ಏನಂದ್ರೆ ಸ್ವೀಟ್ ಕಾರ್ನ್ ಹಾಕಿರಿ. ಅದೊಂದು 30,000 ರೂಪಾಯಿ ಗಳಿಸ್ಕೊಟ್ಟು ನೋಡಿ ಸರ್. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಸರ್ ಏನಂತಿದ್ರಪ್ಪ ಅಂತಂದ್ರೆ, ಮಲ್ಟಿಪಲ್ ಬೆಳೆ ಮಾಡಿದ್ರು ನನಗೆ ಇದಕ್ಕೂ ಕಬ್ಬಿಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಂದು ಸರ್. ಆಲ್ಮೋಸ್ಟ್ ಆಲ್ ಅವ್ರ ಫೀಡ್ಬ್ಯಾಕ್ ಬೆಸ್ಟ್ ಹೇಳ್ತಿದ್ದಾರೆ ರೀ. ಎಸ್ ಸರ್. ನೋಡಿ ಸರ್, ಆಲ್ಮೋಸ್ಟ್ ಆಲ್ ಸರ್ನ ಅವ್ರ ಯಾಕೆ ಈ ಥರ ಇಲ್ಲಿ ನೋಡ್ಬೇಡಿ ಅಂತಿದ್ದಾರೆ ಅಂತಂದ್ರೆ, ಅವ್ರಿಗೆ ಆಲ್ಮೋಸ್ಟ್ ಆಲ್ ನಮ್ಮ ಪ್ರಾಡಕ್ಟ್ ಹಾಕಿ ರಿಸಲ್ಟ್ ಆ ಥರ ಬಂದಿದೆ ರೀ. ಸೊ ಹಿಂಗಿರೋದ್ರಿಂದ ರೀ ಆಲ್ಮೋಸ್ಟ್ ಆಲ್ ಇಲ್ಲಿ ನೋಡ್ಬೋದು ರೀ. ಸೇವಂತಿ ಇತ್ತು ರೀ, ಸ್ವೀಟ್ ಕಾರ್ನ್ ಇತ್ತು ಇದ್ರಾಗ. ಹಾಂ, ಮತ್ತೆಲ್ಲ ಕಾಯಿಪಲ್ಲೆ ಇಕ್ಕಿದ್ವಿ ನಾವು. ಬೆಸ್ಟ್ ರಿಸಲ್ಟ್ ಬಂದಿದೆ ಸರ್. ನನಗಂತೂ ಆಲ್ಮೋಸ್ಟ್ ಅಲ್ಲಿ ಮರ್ಯಾಕಲ್ಲ ಅನ್ಸಾಯಿದ್ರಿ. ಕಬ್ಬು ನೋಡ್ಬೋದು ಸರ್. ಅದೇ ಕಬ್ಬು ಎಷ್ಟು ಹೈಟ್ ಆಗೈತೆ ನೋಡ್ಬೋದು ರೀ. ಕಬ್ಬು ರೀ ಇಲ್ಲಿ ನೋಡಿ ಸರ್, ಕಬ್ಬು ಹೆಂಗಾಗೈತೆ ನೋಡ್ರಿ. ಇಲ್ಲಿ ನೋಡ್ರಿ ಕಬ್ಬು ನೋಡ್ರಿ ಸರ್. ಇಲ್ಲಿ ನೋಡ್ಬೋದು ಕಬ್ಬು ಬೆಸ್ಟ್ ಪ್ರಮಾಣದ ಕಬ್ಬು ಗ್ರೋತ್ ಭಾರಿ ಬಂದೈತೆ ಅಂತ ಹೇಳ್ಬೋದು ರೀ. ನೋಡ್ರಿ. ಓಕೆ ಸರ್. ಎಸ್, ಥ್ಯಾಂಕ್ ಯು ಲೀಡರ್ಸ್. ಆಲ್ಮೋಸ್ಟ್ ಅಲ್ಲಿ ನನ್ನ ಕಡೆಯಿಂದ ಸಜೆಷನ್ ಏನಪ್ಪ ಆದತ್ತಂದ್ರೆ, ನಮ್ಮ ಕಡೆ ಇಂಡಿಯಾ ಗ್ರೋ ಪ್ರಾಡಕ್ಟ್ಸ್ ಐತ್ರಿ. ಆಲ್ಮೋಸ್ಟ್ ಒಂದು ಎಕರೆಗೆ 1 ವರ್ಷದ ಕಿಟ್ ಐತ್ರಿ. 1 ವರ್ಷದ ಕಿಟ್ ತೊಗೊಂಡ್ರಪ್ಪ ಅಂತಂದ್ರೆ 10,000 ರೂಪಾಯಿ ಕಿಟ್ ಐತ್ರಿ. 10,000 ರೂಪಾಯಿ ನೀವು ಕಿಟ್ ಯೂಸ್ ಮಾಡಿರಪ್ಪ ಅಂತಂದ್ರೆ ಕಂಪ್ಲೀಟ್ ಇಲ್ಲಪ್ಪ ಅಂತಂದ್ರೆ 1 ಎಕರೆಗೆ 15ರಿಂದ 20 ಟನ್ ಇಳುವರಿ ತೆಗಿಬೋದು ರೀ. ಸೊ ಅದಕ್ಕೆ ಈಗ ನಮ್ಮ ಫೀಡ್ಬ್ಯಾಕ್, ನಮ್ಮ ರೈತರ ಕಡೆಯಿಂದ ಫೀಡ್ಬ್ಯಾಕ್ ನೋಡಿದ್ರಿ. ಈಗ ಯಾವ ರೀತಿ ಕಬ್ಬು ಬಂದೈತೆ ಅಂತಂದು ಎಲ್ಲರೂ ಪ್ರತಿಯೊಬ್ಬರು ಯೂಸ್ ಮಾಡಿರಿ. ಗ್ರೋತ್ನ ಚಲೋ ಮಾಡಿರಿ, ಇಳುವರಿನ ಜಾಸ್ತಿ ಮಾಡಿರಿ ಅಂತಂದು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ರೀ.